ನಮಸ್ತೆ. ಇವತ್ತು ನಾವು ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಸಿರ್ಕಲ್ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಕೆ.ಆರ್. ಕರುಣಾಕರ್ ಅವರನ್ನು ಮೀಟ್ ಮಾಡ್ತಿದ್ದೀವಿ. ಕರುಣಾಕರ್ ಕೆ.ಆರ್. ಯಾವ ಗ್ರಾಮ ಪಂಚಾಯತ್? ಸಿರ್ಕಲ್ ಗ್ರಾಮ ಪಂಚಾಯತಿ. ನಿಮ್ಮ ರಾಜಕೀಯ ಪ್ರವೇಶ ಯಾವಾಗ ಇದು? 3 ಇಯರ್ಸಿಂದ ಹೊಸ. ಹೌದಾ? ರಾಜಕೀಯ ಪ್ರವೇಶ ಏನಕ್ಕೋಸ್ಕರ? ಉದ್ದೇಶ ಬಡವರ ಬಗ್ಗರಿಗೆ ಅನುಕೂಲ ಆಗಲಿ ಅಂತ ನಾವು ಅಧ್ಯಕ್ಷ ಆದ್ವಿ. ನಿಮ್ಮ ರಾಜಕೀಯ ಗುರುಗಳು ಯಾರು? ರಂಗಪ್ಪ ಅಂತ ಹೇಳಿ. ಹೌದಾ? ನಿಮ್ಮ ಆಡಳಿತದಲ್ಲಿ 2 ವರ್ಷ ಮುಗಿದೋಗಿದೆ. 2 ವರ್ಷದಲ್ಲಿ ನಿಮ್ಮ ಗ್ರಾಮಕ್ಕೋಸ್ಕರ ಏನೇನು ಮಾಡಿದ್ದೀವಿ ಕೆಲಸಗಳು? ಸರ್, ಚರಂಡಿ, ಬೀದಿ ದೀಪ ಅಷ್ಟು ಮಾಡಿದ್ದೀವಿ. ನಿಮ್ಮ ರಾಜಕೀಯ ಜೀವನ ಹೆಂಗೆ ಅನಿಸ್ತಾ ಇದೆ? ಪರವಾಗಿಲ್ಲ, ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಂಡಿದ್ದು ಬಂದಿದ್ದೀವಿ ಅಷ್ಟೇ. ನೀವು ಗ್ರಾಮ ಪಂಚಾಯತಿ ಇದಕ್ಕೆ ಚುನಾವಣೆ ನಿಲ್ಲಬೇಕು ಅಂದರೆ ಏನು ಓದಿರ್ಬೇಕು ಅಂತ ಹೇಳ್ತೀರಾ ನೀವು? ಸರ್, ಕನಿಷ್ಠ ಪಕ್ಷ ಏನು ಓದಿರ್ಬೇಕು ಅಂತ ಹೇಳ್ತೀರಾ? SLC ಪಾಸ್ ಆಗಿರ್ಬೇಕು ಅಂತ ಅಂದ್ಕೊಂಡಿದ್ದ. ನಿಮ್ಗೆ ಗೆಲ್ಸಿರೋ ಮತದಾರರಿಗೆ ನೀವು ಕೊನೆಯಾಗಿ ಏನು ಹೇಳ್ಬೇಕು ಅಂತಿದ್ದೀರಾ? ಒಂದು ಒಳ್ಳೆ ಉತ್ತಮ ಸಮಾಜ ಮಾಡಬೇಕು, ಅವಾಗೊಂದು ಥ್ಯಾಂಕ್ಸ್ ಹೇಳ್ಬೇಕಷ್ಟೇ. ಸರ್, ಇವಾಗ ರಾಜಕೀಯ ಜೀವನದಲ್ಲಿ ಇದೇ ರೀತಿ ಮುಂದುವರಿಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಸರ್? ಹ್ಞೂ ಸರ್. TP ZP ಲೆವೆಲ್ ಅವಕಾಶ ಸಿಕ್ಕಿದ್ರು ಅದರಲ್ಲೂ ಗೆದ್ಬಿಟ್ಟು ಜನ ಸೇವೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಸರ್? ಇವಾಗ ಗ್ರಾಮ ಪಂಚಾಯತ್ ಸ್ಪರ್ಶಕ್ಕೆ ಬಂದ್ಬಿಟ್ಟು ಯಾವುದೇ ರೀತಿ ವಿದ್ಯಾರ್ಹತೆ ಮಿತಿ ಇಲ್ಲ ಸರ್. ನಿಮ್ಮೊಂದು ಅನುಭವದ ಮುಖಾಂತರ ಕನಿಷ್ಠ ಎಷ್ಟು ವಿದ್ಯಾರ್ಹತೆ ಪಡೆದಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಏನಿಲ್ಲ ಸರ್, ಒಂದು ಸ್ವಲ್ಪ ಓದಿದ್ರೆ ಇಲ್ಲಿನ ಜನಕ್ಕೆ ಅನುಕೂಲ ಮಾಡ್ಬೋದು. ಓದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಯಾವೊಂದು ಪಕ್ಷದ ಫಾಲೋವರ್ಸ್ ಆಗಿದ್ದೀರಾ ಸರ್ ನೀವು? ಪಕ್ಷ ಅಂತ ಏನು ಗುರ್ಸ್ಕೊಂಡಿಲ್ಲ ಸದ್ಯಕ್ಕೆ. ಸರ್, ನಿಮಗೆ ಎಷ್ಟು ವರ್ಷದಿಂದ ರಾಜಕೀಯದ ಒಡನಾಟ ಇದೆ ಸರ್? ನನಗೆ ಇತ್ತೀಚೆಗೆ 3 ಇಯರ್ಸಿಂದ 3 ವರ್ಷದಿಂದಲೇ ರಾಜಕೀಯದಲ್ಲಿ ಒಡನಾಟ ಇರೋದು. ಏನು ವಿದ್ಯಾಭ್ಯಾಸ ಮಾಡಿದ್ದೀರಾ ಸರ್ ನೀವು? ಸರ್ವೆ ಹೆಂಗೆ ಮಾಡಿದ್ದೀರಾ ಸರ್? ಸರ್, ನಿಮ್ಮದು ಟೋಟಲ್ ಓಟ್ ಈ ಸಲ ಎಷ್ಟಿತ್ತು ಸರ್? ಟೋಟಲ್ ಓಟ್ ಎಷ್ಟಿತ್ತು ಸರ್ ನಿಮಗೆ? ನೀವು ತಗೊಂಡು ಟೋಟಲ್ ಓಟ್ ಈ ಸಲ 300 ಚಿಲ್ಲರೆ ಸರ್. 300 ಚಿಲ್ಲರೆ. ಅದರಲ್ಲಿ ಲೀಡಿಂಗ್ ಓಟು ಸರ್? 110. 110 ಲೀಡಿಂಗ್ ಓಟಿಂದ ನೀವು ಗೆದ್ದಿದ್ದೀರಾ ಸರ್. ನಿಮಗೆ ಇವಾಗ ಅಧ್ಯಕ್ಷ ಸ್ಥಾನ ಹೇಗೆ ಅನಿಸ್ತಿದೆ ಸರ್? ಪರವಾಗಿಲ್ಲ ಸರ್, ಪರವಾಗಿಲ್ಲ. ಹೌದು, ಏನೋ ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ಅಷ್ಟೇ. ಇವಾಗ ಸರ್, ನಿಮಗೆ ಒಂದೊಂದು ಅಮೂಲ್ಯವಾದ ಮತವನ್ನು ಹಾಕಿ ಗೆಲ್ಸಿರ್ತಕ್ಕಂಥ ಮತದಾರರ ಕಾರಣ ನೀವೊಂದು ಈ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದೀರಂಗ, ನಮ್ಮೊಂದು ಮೀಡಿಯಾ ಮುಖಾಂತರ ಆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮಿಂದ ಆಗೋದನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅವ್ರಿಗೆ ಏನು ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಅಂತ, ಅವ್ರಿಗೊಂದು ಕಷ್ಟಕ್ಕೆ ನೀವು ಸ್ಪಂದಿಸಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ಸರ್, ಈ ರಾಜಕೀಯ ಬಿಟ್ಟು ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ? ಇನ್ನೇನು ಯಾವ ಸಂಘಕ್ಕೆ ಹೋಗಿಲ್ಲ ಸದ್ಯಕ್ಕೆ. ಗೊಂದಳಿ ಸಮಾಜದಲ್ಲಿ ಒಬ್ಬ ಡೈರೆಕ್ಟರ್ ಆಗಿದ್ದಾರೆ ಸರ್. ಸರಿ ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಇದೇ ರೀತಿ ಸುಖಕರವಾಗಿ ಮುಂದುವರಿಲಿ ಅಂತ ಆಶಿಸ್ತಾ, ಇನ್ನು TP ZP ಲೆವೆಲ್ವರೆಗೂ ನೀವು ಒಂದು ಮುಂದುವರಿಲಿ, ರಾಜಕೀಯದಲ್ಲಿ ಇದೇ ರೀತಿ ಒಂದು ಒಳ್ಳೆಯ ಹೆಸರು ತಗೊಳ್ಳಿ ಅಂತ ನಾವು ಆಶಿಸ್ತಾ, ಇದುವರೆಗೂ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕೊಟ್ಟು ಮಾತಾಡಿ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.